ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಿತ್ರದುರ್ಗದಲ್ಲಿರುವಂಥ ಜೋಗಿಮಟ್ಟಿ ಅರಣ್ಯ ಧಾಮಕ್ಕೆ ಬಂದಿದ್ದೀವಿ. ಸುಂದರವಾದಂತಹ ಪರಿಸರ, ಸೂರ್ಯ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇದೆ. ಆಗಲೇ 6:30 ಸಮಯ ಇದು. ಅಷ್ಟು ಚಂದದ ಪರಿಸರ. ನೀವು ಸುತ್ತಮುತ್ತ ನೋಡಿದ್ರು, ಎಲ್ಲಿ ನೋಡಿದ್ರು, ಕಣ್ಣು ಹಾಯಿಸಿದ್ರು ಹಸಿರು ನಮಗೆ ಕಾಣುತ್ತೆ. ಈ ಅರಣ್ಯ ಧಾಮದಲ್ಲಿ ನಿಮಗೆ ಆ ನವಿಲಿನ ಕೂಗು ಕೂಡ ಕೇಳಿಸ್ತಾ ಇರ್ಬೋದು. ಎಷ್ಟು ರೀತಿಯ ಪ್ರಾಣಿಗಳಿದಾವೆ ಅನ್ನುವಂಥದ್ದನ್ನು ನಾವು ಒಂದೊಂದೇ ವಿಡಿಯೋಗಳನ್ನು ಮಾಡಿ ಹಾಕ್ತೇವೆ ನಂತರದಲ್ಲಿ. ಇಲ್ಲಿ ಏನು ಮರಗಳಿದೆಯಲ್ಲ, ಈ ಮರಗಳಲ್ಲಿ ಒಂದೊಂದು ಔಷಧಿ ಗುಣ ಇರುವಂತಹ ಒಂದು ಅರಣ್ಯ ಧಾಮ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಇಂಥ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಿಗುವಂತಹ ಗಾಳಿಯನ್ನು ನಾವು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಎಲ್ಲರೂ ವಾರಕ್ಕೆ ಒಮ್ಮೆ ನೀವು ಇಂಥ ಸ್ಥಳಗಳಿಗೆ ಬಂದರೆ ನೀವು ಸಿಟಿಯಲ್ಲಿ ತಗೊಳ್ಳುವಂತಹ ಗಾಳಿಗಿಂತ ಈ ಅರಣ್ಯದಲ್ಲಿ ತಗೊಳ್ಳುವಂಥ ಗಾಳಿ ಇದೆಯಲ್ಲ, ತುಂಬ ಸೂಕ್ತವಾದಂಥದ್ದು. ಇಂಥ ಗಾಳಿಯಿಂದ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು. ನನ್ನ ಜೊತೆಗೆ ಗುರು ಅವರು ಬಂದಿದ್ದಾರೆ, ಹಾಗೆ ಇನ್ನೊಬ್ರು ಕೂಡ ಬಂದಿದ್ದಾರೆ. ಆಮೇಲೆ ಅವರನ್ನು ತೋರಿಸ್ತೇವೆ ನಾವು. ಗುರು ಅವರೇ, ಇವತ್ತು ನಾವು ಗೇಟನ್ನು ದಾಟಿ ಏನು ಆಡುಮಲ್ಲೇಶ್ವರಕ್ಕೆ ಹೋಗುವ ಹಾದಿ ಮತ್ತೆ ಜೋಗಿಮಟ್ಟಿಗೆ ಬರುವಂತಹ ಹಾದಿಯನ್ನು ದಾಟಿ ಒಂದಷ್ಟು ಮೇಲೆ ಬಂದ್ಬಿಟ್ಟಿದ್ದೀವಿ ನಾವಿವತ್ತು. ಇನ್ನು ಎಲ್ಲಿಗೆ ಹೋಗೋಣ? ಈಗ ಎಂಡ್ ಪಾಯಿಂಟ್ ಹೋಗೋಣ ಮೇಲ್ಗಡೆ. ಇಲ್ಲಿಂದ ನಾವು ವಾಕ್ ಮಾಡ್ತೀವಿ ಈಗ. ಹೌದು, ನಾವೀಗ ನಮ್ಮ ಬೈಕ್ಗಳನ್ನ ಇಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲೆಲ್ಲೂ ಕೆಳಗಡೆ ನಿಲ್ಲಿಸ್ಲಿಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ನಮ್ಮ ಬೈಕ್ ಇದೀಗ ನಾವು ಮೇಲೆ ಹತ್ತುತ್ತಾ ಇದ್ದೀವಿ. ಏನು ಆ ವಿಂಡ್ ಅಂದರೆ ಏಷ್ಯಾದಲ್ಲಿಯೇ ಗಾಳಿ ಬೀಸ್ತಕ್ಕಂತಹ ಸ್ಥಳದಲ್ಲಿ 2ನೇ ಸ್ಥಾನ ಪಡ್ಕೊಂಡಿರುವಂತಹ ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ ಅರಣ್ಯ ಧಾಮಕ್ಕೆ ಬಂದಿದ್ದೀವಿ. ಸಿಟಿಯಿಂದ ಇದೊಂದು ಸುಮಾರು 8 ಕಿಲೋಮೀಟರ್ ದೂರ ಇದೆ. ಅಂಥ ಒಂದು ಸ್ಥಳಕ್ಕೆ ನಾವಿವತ್ತು ಬಂದಿದ್ದೀವಿ. ನಂತರದಲ್ಲಿ ಒಂದೊಂದೇ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ. ಹಾಗೆ ಅರಣ್ಯ ಧಾಮ ಹೇಗಿದೆ ನಮ್ಮ ಚಿತ್ರದುರ್ಗದಲ್ಲಿ ಅನ್ನೋದನ್ನು ಕೂಡ ನಿಮಗೆ ತಲುಪಿಸ್ತೇವೆ. ಚಿತ್ರದುರ್ಗ ಜೋಗಿಮಟ್ಟಿ ಅರಣ್ಯ ಧಾಮಕ್ಕೆ ನೀವೆಲ್ಲರೂ ಬರ್ತಾ ಇರ್ತೀರಿ. ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆ, ವೆಹಿಕಲ್ಸ್ ಮುಂದೆ ಹೋಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ನೀವು ಹಾರ್ನ್ ಮಾಡಬೇಡಿ. ಯಾಕೆಂದರೆ ಅನೇಕ ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಅಂಥ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗ್ತದೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಿಂದ್ಗಡೆ ಒಂದು ಬೋರ್ಡ್ ನೋಡ್ತಾ ಇದ್ದೀರಿ. ಆ ಬೋರ್ಡಲ್ಲಿ ಬರೆದಿರುವಂಥದ್ದು ಪ್ಲಾಸ್ಟಿಕ್ ಇಲ್ಲಿ ಅಲೋ ಮಾಡಬೇಡಿ, ಇಲ್ಲಿ ಅಲೋ ಇಲ್ಲ ಅನ್ನುವಂಥದ್ದು. ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ ನಿಜ, ಆ ಬಳಸಿದ್ದನ್ನು ಹೇಗೆ ವಿಲೇವಾರಿ ಮಾಡ್ತೀವಿ, ಯಾವ ಜಾಗಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಖಂಡಿತ ಪ್ಲಾಸ್ಟಿಕ್ಗಳನ್ನು ಏನಂದರೆ ಅದನ್ನು ತಿಂದು ಇಲ್ಲೆಲ್ಲ ಹಾಕಿ ಹೋಗಬೇಡಿ. ನಿಮ್ಮ ಜವಾಬ್ದಾರಿ ಅದು. ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ. ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿ. ಎಲ್ಲರಿಗೂ ಬದುಕುವಂತಹ ಅರ್ಹತೆ ಇದೆ, ಆದ್ಯತೆ ಇದೆ. ಹಾಗಾಗಿ ನಾವು ಬದುಕೋಣ. ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಕೂಡ ಇವೆ. ಅವುಗಳನ್ನು ಕೂಡ ಬೆಳೆಸೋಣ. ಅವುಗಳ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ದಯಮಾಡಿ ನೀವು ಪ್ಲಾಸ್ಟಿಕ್ ಅಂತ ಏನು ತಗೊಳ್ತೀರಿ, ಅಂದರೆ ಚಾಕ್ಲೇಟ್ ಆಗಿರ್ಬೋದು ಅಥವಾ ಮತ್ತೊಂದು ಚಿಪ್ಸು ಅದು ಇದು ಅಂತ ಹೇಳಿ ಎಲ್ಲ ಪ್ಲಾಸ್ಟಿಕ್ ತೊಗೊಂಡು ಬರ್ತೀರಿ. ಆ ಪ್ಲಾಸ್ಟಿಕ್ಕನ್ನು ದಯಮಾಡಿ ನಿಮ್ಮ ಮನೆಗೆ ವಾಪಸ್ ತಗೊಂಡೋಗಿ ಅನ್ನುವಂಥದ್ದು ನಮ್ಮ ವಿನಮ್ರ ಮನವಿ. ಥ್ಯಾಂಕ್ ಯು. ನಮ್ಮೂರಿನ ಅರಣ್ಯ ಧಾಮ ಜೋಗಿಮಟ್ಟಿ. ಇವತ್ತು ನಾವಿಲ್ಲಿದ್ದೀವಿ. ಈ ರಸ್ತೆಗಳನ್ನು ನೀವು ನೋಡ್ತಾ ಇರ್ಬೋದು. ಈ ರಸ್ತೆಯಲ್ಲಿ ಕಲ್ಲುಗಳು ಎದ್ದಿರ್ತವೆ. ಕಾರಣ ಇಷ್ಟೇ, ಮಳೆ ಬಂದರೆ ನೀರು ಹರಿಯುವಂಥ ಜಾಗ ಇದು. ಆ ನೀರು ಹರಿಯುವಾಗ ಪ್ರತಿ ವರ್ಷ ನೀವು ಎಷ್ಟೇ ಇದು ಮಾಡಿದ್ರೂ ಕೂಡ ಮತ್ತೆ ಹೀಗೆ ಕಲ್ಲುಗಳು ಎದ್ದಿರ್ತವೆ. ಈ ರಸ್ತೆಯಲ್ಲಿ ಬರುವಾಗ ಒಂದಿಷ್ಟು ನೀವು ನಿಧಾನವಾಗಿ ಬನ್ನಿ. ಯಾಕೆಂದರೆ ಇದು ಗುಡ್ಡ ಪ್ರದೇಶ. ನಾವು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೀವು ಫಾಸ್ಟಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕೆಂದರೆ ರಸ್ತೆಗಳು ನೋಡ್ಬೋದು ನೀವು, ಹೀಗೆಲ್ಲ ಆಗಿದೆ. ಆ ಕಾರಣ ನಿಧಾನವಾಗಿ ಬನ್ನಿ, ಅವಸರ ಏನಿಲ್ಲ. ಜೋಗಿಮಟ್ಟಿ ಅಲ್ಲೇ ಇರುತ್ತೆ, ನೀವು ನಿಧಾನಕ್ಕೆ ಬನ್ನಿ. ಹಾಗೆ ತುಂಬ ಹೆಚ್ಚು ಗದ್ದಲವನ್ನು ಮಾಡ್ಕೊಂಡು ಬರಬೇಡಿ. ಓ ಅಂತ ಕೂಗೋದು ಇದೆಲ್ಲ ಮಾಡಿದಾಗ ಇಲ್ಲಿ ಇರುವಂಥ ಪ್ರಾಣಿಗಳಿಗೆ ತುಂಬ ತೊಂದರೆ ಉಂಟಾಗತ್ತೆ. ಅವುಗಳು ಕೂಡ ನೆಮ್ಮದಿಯಿಂದ ಜೀವಿಸಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ
ಒಂದಷ್ಟು ನಿಶಬ್ದವನ್ನು ನಾವು ಕಾಪಾಡಿಕೊಂಡ್ರೆ ಖಂಡಿತ ಆ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಜೋಗಿಮಟ್ಟಿಯ ಮೇಲ್ಭಾಗದಲ್ಲಿ ತಲುಪಿದ್ದೀವಿ ನಾವೀಗ. ಇಲ್ಲೊಂದು ನೋಡ್ತಾ ಇದ್ದೀರಿ ಕಾಟೇಜ್. ಇದು ಬಂದಂತಹ ವೀಕ್ಷಣೆಗಾರರಿಗೆ ಕೂಡ ಇದು ಲಭ್ಯ ಇರುತ್ತೆ. ಯಾರು ಬೇಕಾದರೂ ಬಂದು ಇದನ್ನು ಪಡ್ಕೊಳ್ಬಹುದು. ಆದರೆ ಒಂದು ಕಂಡೀಷನ್ನು, ನೀವು ಅರಣ್ಯ ಇಲಾಖೆಯಲ್ಲಿ ಇದಕ್ಕೆ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ. ಅಲ್ಲಿ ಒಂದಷ್ಟು ಫೀಸ್ ಅಂತ ಇರುತ್ತೆ. ಆ ಫೀಸನ್ನು ಕಟ್ಟಿಬಿಟ್ಟು ನೀವು ಇಲ್ಲಿ ಬಂದು ಸ್ಟೇ ಆಗ್ಬೋದು. ಒಂದು ದಿನಕ್ಕೆ ಇಂತಿಷ್ಟು ಅಂತ ಇರುತ್ತೆ. ಅದನ್ನು ನೀವು ಕೇಳಿಕೊಂಡು ಅರಣ್ಯ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡು ಬರಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ಇಲ್ಲಿ ಸುತ್ತಮುತ್ತ ಎಲ್ಲ ಕಾಟೇಜ್ಗಳಿದೆ. ಹಾಗೆ ಬಂದು ದೊಡ್ಡದೊಂದು ಹಾಲ್ ಕೂಡ ಸಿಗುತ್ತೆ. ನೀವು ದೊಡ್ಡದಾಗಿ ಪಾರ್ಟಿಗಳನ್ನು ಮಾಡ್ತೀರಿ, ಏನು ಸ್ಕೂಲ್ ಇದರಿಂದ ಕರ್ಕೊಂಡು ಬರ್ತೀರಿ ಅಂಥವ್ರಿಗೆಲ್ರಿಗೂ ಸಿಗುತ್ತೆ. ಫುಡ್ ಫೆಸಿಲಿಟಿ ಮಾತ್ರ ನೀವು ಮಾಡ್ಕೊಳ್ಬೇಕಾಗತ್ತೆ. ಫುಡ್ ಫೆಸಿಲಿಟೀಸ್ ಇಲ್ಲಿ ಸಿಗಲ್ಲ. ತೀರಾ ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಅಲ್ಲಿ ಸೆಕ್ಯೂರಿಟಿ ಅವರು ಇರ್ತಾರೆ. ಅವ್ರನ್ನೇನಾದರೂ ಕೇಳಿದ್ರೆ ಆ ಒಂದು ಸೌಲಭ್ಯ ಸಿಗಬಹುದು ಅಂತ ನಾನು ಭಾವಿಸ್ತೇನೆ. ಇದು ನಿಜಕ್ಕೂ ತುಂಬಾ ಉತ್ತಮವಾದಂತಹ ಪ್ರದೇಶ ಜೋಗಿಮಟ್ಟಿ ಅರಣ್ಯಧಾಮ. ಇಲ್ಲಿ ಕಾಟೇಜ್ಗಳಿದಾವೆ ಅನ್ನೋದನ್ನ ಮರಿಬೇಡಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯನ್ನ ಸಂಪರ್ಕಿಸಿ. ನಾನು ವಿಜಯಕಲಾ ಜಗ್ಲೂರ್. ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ. ಹಾಗೆ ನಾವಿವತ್ತು ಜೋಗಿಮಟ್ಟಿ ಅರಣ್ಯಧಾಮದಲ್ಲಿದ್ದೇವೆ. ಈ ಅರಣ್ಯಧಾಮದಲ್ಲಿ ನಾನು ಆಗಲೇ ಒಂದು ಕಾಟೇಜನ್ನು ತೋರಿಸಿದ್ದೇನೆ. ಆ ಕಾಟೇಜ್ ಯಾವ ರೇಟಲ್ಲಿ, ಒಂದು ತುಂಬ ರೀಸನಬಲ್ ರೇಟಲ್ಲಿ ನಮಗೆ ಸಿಕ್ಕತ್ತೆ. ಅರಣ್ಯ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ಅಂತ ಕೂಡ ನಾನು ಹೇಳಿದ್ದೇನೆ. ಇವತ್ತು ಈ ಕಾಟೇಜಲ್ಲಿ ಇರ್ಲಿಕ್ಕೆ ಅಂತ ನಮ್ಮ ಗೆಸ್ಟ್ಗಳು ಬಂದಿದ್ದಾರೆ. ನೋಡೋಣ, ಮಾತಾಡ್ಸೋಣ ಅವ್ರನ್ನ. ಹಾಯ್. ಹಾಯ್. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಉಡುಪಿ. ನೀವು ಉಡುಪಿಯಿಂದ ಬಂದಿದ್ದೀರಿ? ನಾನು ಬೆಂಗಳೂರಿಂದ ಬೆಂಗಳೂರಿಂದ ಬಂದಿದ್ದೀರಿ. ಯಾರೊಟ್ಟಿಗೆ ಬಂದಿದ್ದೀರಿ ನೀವೆಲ್ಲ? ಫ್ಯಾಮಿಲಿ ವಿತ್ ಫ್ಯಾಮಿಲಿ ಬಂದಿದ್ದೀರಿ. ಓಕೆ. ಇಲ್ಲಿ ಕಾಟೇಜ್ ಅಲ್ಲೇ ಇದ್ದೀರಿ ಅಲ್ಲ ಈಗ? ಏನ್ ರೇಟ್ ಅಲ್ಲಿ ಇದೆ ಈ ಕಾಟೇಜ್? ನೀವೇನ್ ಪೇ ಮಾಡಿದ್ರಾ? ಅಪ್ಪ ಅಮ್ಮ ಪೇ ಮಾಡಿದ್ರು 1500 ನಿಯರ್ಲಿ. 1500 ರೀಸನಬಲ್ ರೇಟ್ ಅಲ್ಲಿ ಇದೆ ಅಲ್ಲ? ಒನ್ ಡೇ ಇರಬಹುದು. ಒನ್ ಡೇ ಇರಬಹುದು. ಏನೆಲ್ಲ ಮಾಡಬಹುದು ಇಲ್ಲಿ ಜೋಗಿಮಟ್ಟಿಯಲ್ಲಿ? ಜೋಗಿಮಟ್ಟಿಯಲ್ಲಿ ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಒಂದುಂಟು. ಅದು ಒಳ್ಳೆ ವ್ಯೂ ಸಿಗ್ತದೆ. ಮತ್ತೆ ಅಲ್ಲಿ ಟ್ರೆಕ್ಕಿಂಗ್ ಹೋದಾಗ ದೇವಸ್ಥಾನ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಫೋಟೋ ಪ್ಲೇಸ್ ಎಲ್ಲ ಒಳ್ಳೇದಿರ್ತದೆ. ಮತ್ತೆ ಫುಲ್ ಪೀಕ್ ಈಗ ಹತ್ತಿದ್ರ ಅದ ಮೇಲ್ಗಡೆ ಆಸ್ವಾದ ಮಾಡಿದ್ರ ಚೆನ್ನಾಗಿತ್ತ? ಅನ್ನಿಸ್ತಾ ನಿಮಗೆ ಏಷ್ಯಾದಲ್ಲಿ 2ನೇ ಪ್ಲೇಸ್ ಇದು ಅತಿ ಹೆಚ್ಚು ಗಾಳಿ ಬೀಸುವಂತ ಸ್ಥಳ ಅಂತ ಅನ್ನಿಸ್ತಲ್ಲ? ನಿಂತ್ಕೊಳ್ಳಿಕ್ ಆಗ್ತಿತ್ತ? ಫುಲ್ ಗಾಳಿ ಎಳಿತಿತ್ತು. ಭಯ ಆಗ್ಲಿಲ್ವಾ? ಭಯ ಆಗ್ತಿತ್ತಲ್ಲ? ತುಂಬಾ ಚೆನ್ನಾಗಿ ಅನಿಸ್ತಾ? ಹೇಗ್ ಗೊತ್ತಾಯ್ತು ಜೋಗಿಮಟ್ಟಿ ಇಲ್ಲಿ ಇದೆ ಹೀಗೆ ಅಂತ? ಅದು ನಾವು ಅಂದ್ರೆ ಪ್ಲೇಸಸ್ ಹುಡುಕ್ತಾ ಇದ್ವಿ. ಅವಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಮಿಲನ್ ಅಂತ. ಧನುಷ್. ಓಕೆ. ತುಂಬಾ ಖುಷಿ ಅನ್ಸ್ತಾ ಈ ಪ್ಲೇಸ್? ಹೌದು, ತುಂಬಾ ಖುಷಿ ಆಯ್ತು. ಹೌದಲ್ಲ? ಎಲ್ರು ಬರ್ಬೋದಲ್ಲ? ಎಲ್ಲರೂ ಬರ್ಬೋದು. ಓಕೆ.